ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಚಳಿಗಾಲವು ಶಕ್ತಿಯನ್ನು ಹೆಚ್ಚು ಸಂರಕ್ಷಿಸುವ ಸಮಯವಾಗಿದೆ. ಗಮನವನ್ನು ಹೆಚ್ಚು ನಿರ್ಮಿಸಲಾಗುತ್ತದೆ ಮತ್ತು ಸ್ವಯಂ ನಿಯಂತ್ರಣವನ್ನು ಹೆಚ್ಚು ಚುರುಕುಗೊಳಿಸಲಾಗುತ್ತದೆ. ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದಿದ್ದರೆ ನಿಮ್ಮ ದೇಹವು ಸ್ವಾಭಾವಿಕವಾಗಿ ಚೇತರಿಕೆಯ ಕ್ರಮದಲ್ಲಿರುವ ಸಮಯ ಇದು. ಇಂದಿನ ವಿಡಿಯೋ ಸವಾಲಲ್ಲ, ಆದರೆ ರೂಪಾಂತರವಾಗಿದೆ. ಇಂದಿನಿಂದ ನೀವು ಚಳಿಗಾಲವನ್ನು ಶತ್ರುವನ್ನಾಗಿ ಮಾಡದೆ ಸೂಪರ್ ಪವರ್ ಸೀಸನ್ ಆಗಿ ಮಾಡುತ್ತೀರಿ. ಇಂದಿನಿಂದ ನೀವು ನಿಮ್ಮ ಶಕ್ತಿಯನ್ನು ಸಂಗ್ರಹಿಸುತ್ತೀರಿ, ಸೋರಿಕೆಗಳನ್ನಲ್ಲ. ಮತ್ತು ವಿಡಿಯೋದ ಅಂತ್ಯದ ವೇಳೆಗೆ ನಾನು ನಿಮಗೆ ಬ್ರಹ್ಮಚರ್ಯದ ಚಳಿಗಾಲದ ಪ್ರೋಟೋಕಾಲ್ ಮತ್ತು ಮುಂದಿನ 30 ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನ 3 ಪಟ್ಟು ಹೆಚ್ಚಿಸುವ, ನಿಮ್ಮ ಗಮನವನ್ನು ದ್ವಿಗುಣಗೊಳಿಸುವ ಮತ್ತು ನಿಮಗೆ ಅಚಲ ಶಿಸ್ತನ್ನು ನೀಡುವ ಶಕ್ತಿಯುತ ಆಹಾರಗಳನ್ನು ನೀಡುತ್ತೇನೆ. ನನಗೆ ನೀವು ಒಂದು ಭರವಸೆಯನ್ನು ನೀಡಬೇಕು. ಅದು ಏನೆಂದರೆ, ಕೊನೆಯವರೆಗೂ ಈ ವಿಡಿಯೋವನ್ನು ನೋಡುವುದನ್ನು ನಿಲ್ಲಿಸಬೇಡಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಒಂದು ಸಣ್ಣ ಲೈಕ್ ನೀಡಿ, ಹೈಪನ್ನು ನೀಡಿ. ಇದು ನಿಮ್ಮ ಜವಾಬ್ದಾರಿಯಲ್ಲ, ಇದು ನಿಮ್ಮ ಜವಾಬ್ದಾರಿಗಿಂತ ದೊಡ್ಡ ಧ್ಯೇಯ. ನೀವು ಜಿ ಫ್ಯಾಕ್ಟರ್ ಚಾನೆಲ್ನಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿದ್ರೆ ನೀವು ಅನೇಕ ವಿಷಯಗಳನ್ನು ಕಲಿಯುವಿರಿ. ಆದ್ದರಿಂದ ಚಂದಾದಾರರಾಗಿ ವಿಡಿಯೋವನ್ನು ಲೈಕ್ ಮಾಡಿ. ಚಳಿಗಾಲದಲ್ಲಿ ದೇಹವು ಆರಾಮವನ್ನು ಬಯಸುತ್ತದೆ, ಕೋಣೆ ಬೆಚ್ಚಗಿರುತ್ತದೆ, ಕಂಬಳಿಗಳು ಸ್ನೇಹಶೀಲವಾಗಿರುತ್ತವೆ ಮತ್ತು ಮನಸ್ಸು ಶಾರ್ಟ್ಕಟ್ ಆನಂದದ ಕಡೆಗೆ ಓಡುತ್ತದೆ. ಅದಕ್ಕಾಗಿಯೇ ಬ್ರಹ್ಮಚರ್ಯದ ಅಂತಿಮ ಪರೀಕ್ಷೆ ಚಳಿಗಾಲದಲ್ಲಿ ಬರುತ್ತದೆ ಮತ್ತು ಅಲ್ಲಿಯೇ ಸುಮಾರು 95% ಪುರುಷರು ವಿಫಲರಾಗುತ್ತಾರೆ. ಆದರೆ ನೀವು ಅವರಲ್ಲಿ ಒಬ್ಬರಲ್ಲ, ಏಕೆಂದರೆ ಈ ಬಾರಿ ನೀವು ಚಳಿಗಾಲದ ಆರ್ಕನ್ನು ಪ್ರವೇಶಿಸುತ್ತಿದ್ದೀರಿ. ಒಬ್ಬ ಮನುಷ್ಯ ತನ್ನ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳಬೇಕಾದ ಸವಾಲು ದುರ್ಬಲ ಆವೃತ್ತಿಯನ್ನು ನಾಶ ಮಾಡುವ ಮೂಲಕ. ನೀವು ನಿಮ್ಮ ಅತ್ಯಂತ ಬಲಿಷ್ಠ, ತೀಕ್ಷ್ಣ, ಅತ್ಯುನ್ನತ ಶಕ್ತಿಯ ಆವೃತ್ತಿಯನ್ನು ರಚಿಸುತ್ತೀರಿ. ಈ ಚಳಿಗಾಲದ ಚಾಪವು ಒಂದು ನಿಯಮವನ್ನು ಹೊಂದಿರುತ್ತದೆ: ಶಕ್ತಿ ಸೋರಿಕೆಯಾಗುವುದಿಲ್ಲ, ಶಕ್ತಿ ಸಂಗ್ರಹವಾಗುತ್ತದೆ. ಇತರರು ಶೀತದಲ್ಲಿ ಡೋಪೋಮೈನ್ ವ್ಯಸನಿಗಳಾಗುತ್ತಿರುವಾಗ ನೀವು ನಿಮ್ಮ ಶಕ್ತಿಯನ್ನು ಶಾಖವನ್ನು ಉತ್ಪಾದಿಸಲು ಬಳಸುತ್ತೀರಿ. ಜಗತ್ತು ಸೋಮಾರಿತನಕ್ಕೆ ಬೀಳುತ್ತಿರುವಾಗ ನೀವು ಶಿಸ್ತಿನಲ್ಲಿ ಮೇಲೇರುತ್ತೀರಿ. ವರ್ಷ ಪೂರ್ತಿ ನೀವು ಕೊಳಕು ಚಲನಚಿತ್ರಗಳನ್ನು ನೋಡಿದ್ದೀರಿ, ಸ್ಖಲನ ಮಾಡಿದ್ದೀರಿ ಮತ್ತು ನಂತರ ವಿಷಾದದಿಂದ ಮೂಲೆಯಲ್ಲಿ ಕುಳಿತಿದ್ದೀರಿ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮೊಳಗೆ ಏನೂ ಬದಲಾಗಿಲ್ಲ. ಆದರೆ ಈಗ ನೀವು ಮುಂದಿನ 90 ದಿನಗಳವರೆಗೆ ನೀವು ಏನು ಮಾಡಬೇಕೆಂದು ನಿರ್ಧರಿಸಬೇಕಾದ ಹಂತವನ್ನು ತಲುಪಿದ್ದೀರಿ. ಅದೇ ಇನ್ಸ್ಟಾಗ್ರಾಮ್ಗಳನ್ನು, ರೀಲ್ಗಳನ್ನು ನೋಡುತ್ತಾ ನಿಮ್ಮ ಯೌವನವನ್ನು ವ್ಯರ್ಥ ಮಾಡಲು ನೀವು ಬಯಸುತ್ತೀರಾ? ಅಥವಾ ಮುಂಬರುವ ವರ್ಷಗಳಲ್ಲಿ ನಿಮಗೆ ವಿಷಾದಿಸದ ಏನನ್ನಾದರೂ ಮಾಡಲು ಬಯಸುವಿರಾ? ನೀವು ಸೊಂಟವನ್ನು ಹಲಗಡಿಸುವ ರೀಲ್ ಅನ್ನು ನೋಡಿ ಸಂತೋಷವಾಗಿದ್ದರೆ ವಿದಾಯ ಹೇಳಿ. ಆದರೆ ಡೇವಿಡ್ ಗಾಗಿನ್ ಮತ್ತು ಸೋನಿಯಾ ಮಸ್ಕ್ ಅವರಂತಹ 2% ಜನರಲ್ಲಿ ನಿಮ್ಮನ್ನು ನೀವು ನೋಡಲು ಬಯಸಿದರೆ ಜಗತ್ತು ಬೇಡ ಎಂದು ಹೇಳಿದರೂ ಪರವಾಗಿಲ್ಲ. ಆದ್ದರಿಂದ ಸಿದ್ಧರಾಗಿರಿ, ಏಕೆಂದರೆ ಈ ವಿಂಟರ್ ಹಾರ್ಕ್ ಋತುವು ನಿಮ್ಮ ಶಕ್ತಿ, ಪುರುಷತ್ವ ಮತ್ತು ಗಮನವನ್ನು ಮರಳಿ ತರುತ್ತದೆ. ಆದರೆ ಮೊದಲು ವಿಂಟರ್ ಆರ್ಕ್ನಲ್ಲಿ ಏನು ವಿಶೇಷ? ಇದು ಸರಳವಾಗಿದೆ. ಚಳಿಗಾಲದಲ್ಲಿ ಪ್ರಕೃತಿ ಎಲ್ಲವೂ ಸಂಪೂರ್ಣವಾಗಿ ಮೌನವಾಗಿದೆ. ಮರಗಳು ತಮ್ಮ ಎಲೆಗಳನ್ನು ಉದುರಿಸುತ್ತವೆ, ಪ್ರಾಣಿಗಳು ಗಾಢ ನಿದ್ರೆಗೆ ಜಾರಿಕೊಳ್ಳುತ್ತವೆ ಮತ್ತು ವಿಚಿತ್ರವಾದ ನಿಶ್ಚಲತೆಯು ಗಾಳಿಯನ್ನು ತುಂಬುತ್ತದೆ. ಆದರೆ ಈ ಮೌನವು ಅಂತ್ಯವನ್ನು ಸೂಚಿಸುವುದಿಲ್ಲ, ಬದಲಾಗಿ ಇದು ಹೊಸ ಆರಂಭಕ್ಕೆ ಸಿದ್ಧತೆಯಾಗಿದೆ. ಚಳಿಗಾಲವು ವಿನಾಶವಲ್ಲ, ರೂಪಾಂತರದ ಕಾಲ. ಇದು ಹೊರಗಿನ ಪ್ರಪಂಚವು ನಿಧಾನವಾಗಿ ನಿದ್ರಿಸುವ ಸಮಯ. ಇದರಿಂದ ಆಂತರಿಕ ಪ್ರಪಂಚವು ಜಾಗೃತಗೊಳ್ಳುತ್ತದೆ. ತಾಪಮಾನ ಕಡಿಮೆಯಾದಂತೆ ವಿನಾಶವು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ರಾತ್ರಿಗಳು ಉದ್ದವಾಗುತ್ತವೆ ಮತ್ತು ಈ ಕತ್ತಲೆಯು ನಿಮ್ಮನ್ನ ಭೇಟಿಯಾಗಲು ನಿಮಗೆ ಅವಕಾಶ ನೀಡುತ್ತದೆ. ಇದು ನಿಜವಾದ ಚಳಿಗಾಲದ ಬೆಂಕಿ. ಹೊರಗಿನ ಶೀತವು ನಿಮ್ಮೊಳಗಿನ ಬೆಂಕಿಯನ್ನ ಪರೀಕ್ಷಿಸುವ ಸಮಯ. ಈ ಋತುವಿನಲ್ಲಿ ಮೌನವು ಒಂದು ಆಯುಧವಾಗಿದೆ ಮತ್ತು ಶಿಸ್ತು ಪ್ರತಿ ಶೀತ ಬೆಳಗ್ಗೆ ನಿಮ್ಮ ರಕ್ಷಾ ಕವಚವಾಗುತ್ತದೆ ಎಂದು ನಿಮಗೆ ಕಲಿಸುತ್ತದೆ. ಜಗತ್ತು ನಿದ್ರಿಸಿದಾಗ ಯೋಧರು ತರಬೇತಿ ಪಡೆಯುತ್ತಿದ್ದಾರೆ. ಇದು ಸಾಮಾನ್ಯ ವ್ಯಕ್ತಿ ಮತ್ತು ಬ್ರಹ್ಮಚಾರಿಯ ನಡುವಿನ ವ್ಯತ್ಯಾಸ. ಚಳಿಗಾಲದ ಬೆಂಕಿ ನಿಮ್ಮನ್ನ ಬಲಶಾಲಿಯನ್ನಾಗಿ ಮಾಡುವುದಿಲ್ಲ, ಅದು ನಿಮ್ಮ ಶಕ್ತಿಯನ್ನ ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ಕಲಿಸುತ್ತದೆ. ನೀವು ಬಿದ್ದಾಗಲೂ ನಿಮ್ಮ ಆಂತರಿಕ ಬೆಳಕನ್ನು ಹೇಗೆ ಕಾಪಾಡಿಕೊಳ್ಳುವುದು ಮತ್ತು ಪ್ರಯಾಣ ಪ್ರಾರಂಭವಾಗುವುದು ಇಲ್ಲಿಯೇ. ಅಲ್ಲಿ ನೀವು ನಿಯಂತ್ರಣ, ಗಮನ ಮತ್ತು ಶಕ್ತಿಯನ್ನ ಮರಳಿ ಪಡೆಯುತ್ತೀರಿ. ಏಕೆಂದರೆ ಶೀತವು ಕೇವಲ ದೇಹದ ಪರೀಕ್ಷೆಯಲ್ಲ, ಆತ್ಮದ ಪರೀಕ್ಷೆಯೂ ಆಗಿದೆ ಮತ್ತು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಅರ್ಥವಾಗುತ್ತದೆ ಬ್ರಹ್ಮಚರ್ಯದ ನಿಜವಾದ ಅರ್ಥ. ಈಗ ಪ್ರಶ್ನೆ ಉದ್ಭವಿಸುತ್ತದೆ: ಗೊಂದಲಗಳು ಎಲ್ಲೆಡೆ ಇರುವ ಈ ಆಧುನಿಕ ಕಾಲದಲ್ಲಿ ಯಾರಾದರೂ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಬಹುದೇ ಅಥವಾ ಚಳಿಗಾಲದ ಬೆಂಕಿಯನ್ನು ಸವಾಲನ್ನು ಸ್ವೀಕರಿಸಬಹುದೇ?
ಹಾಗಾದರೆ ನನ್ನ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ. ಬ್ರಹ್ಮಚರ್ಯ ಎಂದರೆ ನೀವು ಅಶ್ಲೀಲ ವಿಡಿಯೋಗಳನ್ನು ನೋಡುವುದನ್ನು ನಿಲ್ಲಿಸಬೇಕು, ಲೈಂಗಿಕತೆಯನ್ನು ನಿಲ್ಲಿಸಬೇಕು ಅಥವಾ ಮಹಿಳೆಯರನ್ನು ನೋಡಿದ ನಂತರ ನಿಮ್ಮ ಮಾರ್ಗವನ್ನು ಬದಲಾಯಿಸಬೇಕು ಎಂದಲ್ಲ. ಏಕೆಂದರೆ ವೇದಗಳ ಪ್ರಕಾರ ಬ್ರಹ್ಮಚರ್ಯವು ನಿಮ್ಮ ಆಂತರಿಕ ಶಕ್ತಿಯನ್ನು ಹೇಗೆ ನಿರ್ವಹಿಸುವುದು ಮತ್ತು ನಿರ್ದೇಶಿಸುವುದು ಎಂಬುದನ್ನು ಕಲಿಸುವ ವಿಜ್ಞಾನವಾಗಿದೆ. ಪ್ರಾಚೀನ ಕಾಲದಲ್ಲಿ ಋಷಿಗಳು ಮತ್ತು ಸಂತರು ಈ ಶಕ್ತಿಯನ್ನು ಬಳಸಿಕೊಂಡರು ಮತ್ತು ಇಂದು ಈ ಶಕ್ತಿಯು ನಿಮಗೆ ಲೇಸರ್ನಂತಹ ಗಮನ ಮತ್ತು ಅಚಲವಾದ ಇಚ್ಛಾ ಶಕ್ತಿಯನ್ನು ನೀಡುತ್ತದೆ. ನೀವು ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿದಾಗಲೆಲ್ಲ ಅದು ನಿಮ್ಮ ದೇಹವನ್ನು ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಂತರ ಕ್ರಮೇಣ ನೀವು ಸಣ್ಣ ಕೆಲಸಗಳಲ್ಲಿಯೂ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀರಿ. ಈಗ ಪ್ರಶ್ನೆ ಎಂದರೆ, ವರ್ಷದ ಯಾವುದೇ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಪ್ರಾರಂಭಿಸಬಹುದು. ಹಾಗಾದರೆ ವಿಂಟರ್ನಲ್ಲಿ ಏನು ವಿಶೇಷ? ಈಗ ನನ್ನ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಯಾರಾದರೂ ತಪಸ್ಸು ಅಥವಾ ಧ್ಯಾನ ಮಾಡಲು ಬಯಸಿದಾಗ ಅವರು ಹಿಮಾಲಯ ಅಥವಾ ಬೇರೆ ಯಾವುದಾದರೂ ತಂಪಾದ ಸ್ಥಳಕ್ಕೆ ಹೋಗುತ್ತಿದ್ದರು. ಯಾವುದೇ ಶಾಸ್ತ್ರ ಅಥವಾ ವೇದವನ್ನು ಎತ್ತಿಕೊಂಡು ನೋಡಿ. ಸತ್ಯಯುಗದ ನಂತರ ಇದನ್ನು ಮಾಡದ ಯಾರೂ ಇಲ್ಲ. ದ್ವಾಪರ ಮತ್ತು ತ್ರೇತಾಯುಗಗಳಲ್ಲಿ ಯಾರಾದರೂ ಮರುಭೂಮಿಯಲ್ಲಿ ತಪಸ್ಸು ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ತಂಪಾದ ವಾತಾವರಣವು ನಮ್ಮ ವೀರ್ಯದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ವೀರ್ಯದ ಗುಣಮಟ್ಟ ಸುಧಾರಿಸಿದರೆ ನಾವು ಬ್ರಹ್ಮಚರ್ಯದ ನಿಜವಾದ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಆಧುನಿಕ ವಿಜ್ಞಾನವೂ ಸಹ ನಮ್ಮ ದೇಹವು ನೈಸರ್ಗಿಕವಾಗಿ ಶೀತ ವಾತಾವರಣದಲ್ಲಿ ಉತ್ತಮ ಗುಣಮಟ್ಟದ ವೀರ್ಯವನ್ನು ಉತ್ಪಾದಿಸುತ್ತದೆ ಎಂದು ಒಪ್ಪಿಕೊಳ್ಳುತ್ತದೆ. ಆದ್ದರಿಂದ ನೀವು ರೀಲ್ಗಳಲ್ಲಿ ನೃತ್ಯ ಮಾಡುವ ಹುಡುಗಿಯರನ್ನು ನೋಡುವ ಮೂಲಕ ನಿಮ್ಮ ಬ್ರಹ್ಮಚರ್ಯವನ್ನು ಹಾಳು ಮಾಡಿಕೊಂಡರೆ ಈ ಚಳಿಗಾಲದ ಬೆಂಕಿಯು ಸೂಕ್ತ ಅವಕಾಶವಾಗಿದೆ. ಕೇವಲ 90 ದಿನಗಳವರೆಗೆ ಈ 3 ಹಂತಗಳನ್ನು ಅನುಸರಿಸಿ ಮತ್ತು ನೀವು ವ್ಯತ್ಯಾಸವನ್ನು ನೀವೇ ನೋಡುತ್ತೀರಿ. ಚಳಿಗಾಲದ ಬೆಂಕಿ ಪ್ರಾರಂಭವಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಹೊರಗೆ ಚಳಿ ಹೆಚ್ಚುತ್ತಿದೆ, ಆದರೆ ನಿಜವಾದ ಚಳಿ ನೆಲೆಗೊಳ್ಳುತ್ತಿದೆ. ಬ್ರಹ್ಮಚರ್ಯ ಸವಾಲಿನ ಸಮಯದಲ್ಲಿ ಕಡಿಮೆ ಶಕ್ತಿ, ದುರ್ಬಲ ರೋಗ ನಿರೋಧಕ ಶಕ್ತಿ, ಕಡಿಮೆ ಗಮನ ಮತ್ತು ಶಿಸ್ತುಬದ್ಧ ನಿದ್ರೆ, ದೇಹವು ಗರಿಷ್ಠ ಕಾರ್ಯಕ್ಷಮತೆಯ ಮೋಡನ್ನು ತಲುಪಲು ಅಗತ್ಯವಿರುವ ಪೋಷಕಾಂಶಗಳನ್ನು ಪಡೆಯದಿದ್ದಾಗ ಇದೆಲ್ಲವೂ ಸಂಭವಿಸುತ್ತದೆ. ಮತ್ತು ಅದಕ್ಕಾಗಿಯೇ ಈ ಚಳಿಗಾಲದಲ್ಲಿ 365 ದಿನಗಳವರೆಗೆ ನಿಮ್ಮನ್ನು ಅಕ್ಷರಶಃ ತಡೆಯಲಾಗದಂತೆ ಮಾಡುವ ಒಂದು ವಿಷಯವಿದೆ. ಚಳಿಗಾಲದ ಬದುಕುಳಿಯುವ ಸೂತ್ರವಾಗಿದೆ. ಸ್ನೇಹಿತರೆ, ನಿಮ್ಮ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಂಡ ನಂತರ ಮುಂದಿನ ಹೆಜ್ಜೆ ಅದನ್ನು ಸಂರಕ್ಷಿಸುವುದು. ಏಕೆಂದರೆ ನೀವು ಅದನ್ನು ಸಂರಕ್ಷಿಸಲು ಹೆಚ್ಚು ಪ್ರಯತ್ನ ಮಾಡಿದರೆ ಈ ಡಿಜಿಟಲ್ ಜಗತ್ತು ಅದನ್ನು ಸುಲಭವಾಗಿ ವ್ಯರ್ಥ ಮಾಡುತ್ತದೆ. ಇಂದಿನ ನಿಜವಾದ ಶತ್ರು ನಿಮ್ಮ ಕಾಮದ ಬೆಂಕಿಯಲ್ಲ, ಆದರೆ ಪ್ರತಿ ನಿಮಿಷವೂ ನಿಮ್ಮ ಮನಸ್ಸಿನಲ್ಲಿ ಹೊಸ ಗೊಂದಲವನ್ನು ತುಂಬುವ ಪರದೆಗಳು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ರೀಲ್ಸ್ ಎಲ್ಲೆಡೆ ಅಸಭ್ಯ ವಿಡಿಯೋಗಳ ಜಾಲವಾಗಿದೆ. ನೀವು ನಿಮ್ಮ ಫೋನ್ ಅನ್ನು 5 ನಿಮಿಷಗಳನ್ನು ವೀಕ್ಷಿಸಲು ಕರೆಯುತ್ತೀರಿ ಎಂದು ಭಾವಿಸಿ ಅದನ್ನು ಹಿಡಿಯುತ್ತೀರಿ. ಆದರೆ ಆ 5 ನಿಮಿಷಗಳು ಮುಂದಿನ 5 ಗಂಟೆಗಳ ಕಾಲ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತದೆ. ಅದಕ್ಕಾಗಿಯೇ ವಿಂಟರ್ A+ನ ಮೊದಲ ಹೆಜ್ಜೆ ಡಿಜಿಟಲ್ ಡಿಟಾಕ್ಸ್ ಆಗಿದೆ. ಮೊದಲ 7 ದಿನಗಳವರೆಗೆ ನೀವು ಈ ಡಿಜಿಟಲ್ ಯುದ್ಧ ವಲಯದಿಂದ ನಿಮ್ಮನ್ನು ಮುಕ್ತಗೊಳಿಸಬೇಕು. ಅಸಭ್ಯ ವಿಡಿಯೋಗಳನ್ನು ನೋಡಬೇಡಿ, ಯಾವುದೇ ಅಸಭ್ಯ ರೀಲ್ಗಳನ್ನು ನೋಡಬೇಡಿ ಮತ್ತು ನಿಮ್ಮ ಫೋನನ್ನು ಮಿತವಾಗಿ ಬಳಸಿ ಮತ್ತು ಅದನ್ನು ಸಕಾರಾತ್ಮಕ ವಿಷಯಗಳಿಗಾಗಿ ಬಳಸಿ. ಏಕೆಂದರೆ ನಿಮ್ಮ ಮನಸ್ಸು ನಿರಂತರವಾಗಿ ಮೊಬೈಲ್ ಮತ್ತು ಲೈಂಗಿಕತೆಯ ಚಕ್ರದಲ್ಲಿ ಸಿಲುಕಿಕೊಂಡಿದ್ದರೆ ಅದು ಎಂದಿಗೂ ಶಾಂತಿಯನ್ನ ಅನುಭವಿಸುವುದಿಲ್ಲ. ಆದ್ದರಿಂದ ಈ 7 ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಯಾವುದನ್ನಾದರೂ ನಿಮ್ಮ ಫೋನ್ನಿಂದ ತೆಗೆದುಹಾಕಿ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳನ್ನು ಆಸ್ಥಾಪಿಸಿ ಅಥವಾ ಮಿತಿಗೊಳಿಸಿ. ಸ್ಕ್ರೀನ್ ಸಮಯವನ್ನು ಓದುವಂತಹ ವಿಶ್ವಾಸಾರ್ಹ ಅಭ್ಯಾಸಗಳೊಂದಿಗೆ ಬದಲಾಯಿಸಿ. ದಿನಚರಿ ಬರೆಯುವುದು ಮತ್ತು ವ್ಯಾಯಾಮ ಮಾಡುವುದು ಇವೆಲ್ಲವುಗಳೊಂದಿಗೆ ನೀವು ಸ್ನೇಹ ಬೆಳೆಸಿಕೊಳ್ಳಬೇಕು. ಮತ್ತು ನೆನಪಿಡಿ, ನಿಮ್ಮ ಫೋನ್ ನಿಮ್ಮನ್ನು ನಿಯಂತ್ರಿಸುವುದನ್ನು ನಿಲ್ಲಿಸಿದ ದಿನ ಆ ದಿನ ನಿಮ್ಮ ಜೀವನ ಬದಲಾಗಲು ಪ್ರಾರಂಭವಾಗುತ್ತದೆ. ಅಂತಹ 2 ಶಿಸ್ತಿನ ದಿನಚರಿ. ಸ್ನೇಹಿತರೆ, ನೀವು 21 ದಿನಗಳವರೆಗೆ ಏನನ್ನಾದರೂ ಪ್ರಯತ್ನಿಸಿದರೆ ಅದು ಅಭ್ಯಾಸವಾಗುತ್ತದೆ ಎಂದು ನೀವು ಹಲವು ಬಾರಿ ಕೇಳಿದ್ದೀರಿ. ಅನೇಕ ಜನರು ಈ ಸೂತ್ರವನ್ನು ಪ್ರಯತ್ನಿಸಿದ್ದಾರೆ, ಆದರೆ ಎಲ್ಲರಿಗೂ ಫಲಿತಾಂಶಗಳು ಸಿಗುವುದಿಲ್ಲ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ಜನರು ಅಭ್ಯಾಸವನ್ನು ರೂಪಿಸಿಕೊಳ್ಳುವತ್ತ ಮಾತ್ರ ಗಮನ ಹರಿಸುತ್ತಾರೆ, ಆದರೆ ಈ ಅಭ್ಯಾಸವನ್ನು ನಿಮ್ಮ ನಿಯಮಿತ ಜೀವನದ ಭಾಗವಾಗಿಸುವುದು ಹೇಗೆ? ಕೆಲವೇ ಜನರು ಇದಕ್ಕೆ ಗಮನ ಕೊಡುತ್ತಾರೆ. ನೀವು ಏನನ್ನಾದರೂ ಅಭ್ಯಾಸವನ್ನಾಗಿ ಮಾಡಲು ಬಯಸಿದರೆ ನೀವು ಅದನ್ನು ಶಿಸ್ತಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು. ಮೊದಲು ನಿಮ್ಮ ದಿನವನ್ನ ತಣ್ಣನೆಯ ಸ್ನಾನದಿಂದ ಪ್ರಾರಂಭಿಸಿ. ಹೌದು, ಅದು ತುಂಬಾ ತಂಪಾಗಿದ್ದರೆ ನೀವು ನೀರನ್ನು ಸ್ವಲ್ಪ ಬೆಚ್ಚಗಾಗಿಸಬಹುದು ಅಥವಾ ಬಿಸಿ ಮಾಡಬಹುದು, ಆದರೆ ಸಾಧ್ಯವಾದರೆ ತುಂಬಾ ಬಿಸಿ ನೀರನ್ನು ಬಳಸದಿರಲು ಪ್ರಯತ್ನಿಸಿ. ಇದು ಕೇವಲ ಅಭ್ಯಾಸವಲ್ಲ, ಇದು ಮನಸ್ಸು ಮತ್ತು ದೇಹ ಎರಡಕ್ಕೂ ಮರುಹೊಂದಿಸುವ ಬಟನ್. ಮೊದಲ ಕೆಲವು ದಿನಗಳು ಕಷ್ಟಕರವಾಗಿರಿಸುತ್ತದೆ. ತಣ್ಣೀರಿನ ಪ್ರತಿ ಹನಿಯು
ಶೀತವು ದೇಹಕ್ಕೆ ಅಲ್ಲ, ಅಹಂಕಾರಕ್ಕಾಗಿ ತಾಗುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಈ ಶೀತವು ನಿಮ್ಮ ಶಕ್ತಿಯಾಗುತ್ತದೆ. ಇದರ ನಂತರ ವ್ಯಾಯಾಮ ಬರುತ್ತದೆ. ಪುಷಪ್ಗಳು, ಓಟ, ಯೋಗ, ನಿಮ್ಮನ್ನು ಬೆವರು ಮೂಡಿಸುವ ಯಾವುದೇ ವಿಷಯ. ನಿಮ್ಮ ದೇಹವು ಸಕ್ರಿಯವಾಗಿದ್ದಾಗ ನಿಮ್ಮ ಮನಸ್ಸು ಸ್ವಯಂ ಚಾಲಿತವಾಗಿ ಶಾಂತವಾಗುತ್ತದೆ. ವ್ಯಾಯಾಮವು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ, ಅದು ಅದನ್ನು ನಿರ್ಬಂಧಿಸುವುದಲ್ಲದೆ ಅದನ್ನು ಪರಿಚಲನೆ ಮಾಡುತ್ತದೆ. ಅದು ಅದನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಪ್ರತಿಯೊಂದು ಸ್ನಾಯು ಚಲನೆಯು ನಿಮ್ಮೊಳಗಿನ ಕಳೆದು ಹೋದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನಂತರದ ದಿನದಿಂದ ಅತ್ಯಂತ ಶಕ್ತಿಯುತವಾದ ಭಾಗ ಬರುತ್ತದೆ. ಬ್ರಹ್ಮ ಮುಹೂರ್ತ, ಧ್ಯಾನ. ಪ್ರಕೃತಿಯು ಅತ್ಯಂತ ಶಾಂತವಾಗಿರುವಾಗ ಮತ್ತು ನಿಮ್ಮ ಮನಸ್ಸು ಅತ್ಯಂತ ಶಾಂತವಾಗಿರುವ ಸಮಯ ಇದು. ಕೇವಲ 10 ರಿಂದ 15 ನಿಮಿಷಗಳ ಆಳವಾದ ಉಸಿರಾಟ ಮತ್ತು ಮೌನವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಲಯಕ್ಕೆ ಬರಲು ಅನುವು ಮಾಡಿಕೊಡುತ್ತದೆ. ನಿಮ್ಮೊಳಗೆ ಸ್ಪಷ್ಟತೆ ಉದ್ಭವಿಸುವ ಕ್ಷಣ ಇದು ಮತ್ತು ನಿಮ್ಮ ಮನಸ್ಸು ವಿನಾಶದ ಬದಲು ದಿಕ್ಕನ್ನು ಕಂಡುಕೊಳ್ಳುತ್ತಾ ಪ್ರಾರಂಭಿಸುತ್ತದೆ. ನೆನಪಿಡಿ ನನ್ನ ಸಹೋದರರೇ, ಚಳಿಗಾಲದ ಚಳಿಯಿಂದ ಓಡಿ ಹೋಗಬೇಡಿ, ಅದರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಿ. ಏಕೆಂದರೆ ಈ ಚಳಿಗಾಲದಲ್ಲಿಯೇ ನಿಮ್ಮ ಯೋಧ ಎಚ್ಚರಗೊಳ್ಳುತ್ತಾನೆ. ಪ್ರತಿ ಬೆಳಗಿನ ತಂಪಾದ ಗಾಳಿಯು ನೀವು ಸಾಂತ್ವನವನ್ನು ಬಯಸುವವರಲ್ಲ ಎಂದು ನಿಮಗೆ ನೆನಪಿಸುತ್ತದೆ. ಅಸ್ವಸ್ಥತೆಯಿಂದ ಶ್ರೇಷ್ಠತೆಯನ್ನು ಸೃಷ್ಟಿಸುವವರು ನೀವೇ. ಹಂತ 3, ಸಾತ್ವಿಕ ಆಹಾರ ಮತ್ತು ಶಕ್ತಿ ನೀಡುವ ಆಹಾರಗಳು. ಸ್ನೇಹಿತರೆ, ನಿಮ್ಮ ದೇಹವು ಶೀತ ಮತ್ತು ಶಿಸ್ತಿನಿಂದ ಬಲಗೊಳ್ಳಲು ಪ್ರಾರಂಭಿಸಿದಾಗ ಅದಕ್ಕೆ ಸರಿಯಾದ ಇಂಧನ ಬೇಕಾಗುತ್ತದೆ. ಏಕೆಂದರೆ ಸರಿಯಾದ ಆಹಾರವಿಲ್ಲದೆ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸ ಅಪೂರ್ಣವಾಗಿರುತ್ತದೆ. ಇದು ನಿಮ್ಮ ಚಳಿಗಾಲದ ಬೆಂಕಿಯ 3ನೇ ಹಂತವಾಗಿದೆ. ಸಾತ್ವಿಕ ಆಹಾರ ಮತ್ತು ಶಕ್ತಿ. ನೀವು ನಿಮ್ಮ ದೇಹಕ್ಕೆ ಹಾಕುವ ಆಹಾರವು ನಿಮ್ಮ ಶಕ್ತಿ ಮತ್ತು ಕಂಪನವನ್ನು ಸೃಷ್ಟಿಸುತ್ತದೆ. ಆಹಾರವು ಶುದ್ಧವಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ. ಆದರೆ ಆಹಾರವು ಜಂಕ್, ಎಣ್ಣೆಯುಕ್ತ ಅಥವಾ ರಾಸಾಯನಿಕಗಳಿಂದ ತುಂಬಿದ್ದರೆ ನಿಮ್ಮ ದೇಹ ಮಾತ್ರವಲ್ಲ, ನಿಮ್ಮ ಮನಸ್ಸು ಕೂಡ ಭಾರ ಮತ್ತು ಮಂದವಾಗಿರುತ್ತದೆ. ಅದಕ್ಕಾಗಿಯೇ ಜಂಕ್ ಫುಡ್, ಸಕ್ಕರೆ, ತಂಪು ಪಾನೀಯಗಳು ಮತ್ತು ಹುರಿದ ಆಹಾರಗಳಿಂದ ದೂರವಿರಿ. ಇವು ನಿಮ್ಮ ದೇಹವನ್ನು ನಿಧಾನಗೊಳಿಸುವುದಲ್ಲದೆ ನಿಮ್ಮ ಶಕ್ತಿಯನ್ನು ಸಹ ಕಡಿಮೆ ಮಾಡುತ್ತದೆ. ಅವು ತಾತ್ಕಾಲಿಕ ಆರಾಮವನ್ನು ನೀಡುತ್ತವೆ, ಆದರೆ ಒಳಗೆ ಟೊಳ್ಳು ಭಾವನೆಯನ್ನು ಉಂಟು ಮಾಡುತ್ತದೆ. ಈಗ ಶಕ್ತಿ ನೀಡುವ ಆಹಾರಗಳ ಬಗ್ಗೆ ಮಾತನಾಡೋಣ. ಅವು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಹಾಲು ಮತ್ತು ತುಪ್ಪ ಕೇವಲ ಆಹಾರವಲ್ಲ, ಅವು ದೇಹಕ್ಕೆ ಅಮೃತ. ಏಕೆಂದರೆ ಅವು ತ್ರಾಣ, ಚೇತರಿಕೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತವೆ. ಬಾದಾಮಿ, ವಾಲ್ನಟ್ಸ್ ಮತ್ತು ಗೋಡಂಬಿಯಂತಹ ಒಣಗಿದ ಹಣ್ಣುಗಳು ನೈಸರ್ಗಿಕ ಟೆಸ್ಟೋಸ್ಟೆರಾನ್ ಬೂಸ್ಟರ್ಗಳಾಗಿವೆ ಮತ್ತು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತವೆ. ಹಣ್ಣುಗಳಲ್ಲಿ ಬಾಳೆಹಣ್ಣುಗಳು, ಸೇಬುಗಳು ಮತ್ತು ದಾಳಿಂಬೆಗಳು ತ್ವರಿತ ಗ್ಲೂಕೋಸ್ ಮತ್ತು ಖನಿಜಗಳಿಗೆ ಸೂಕ್ತವಾಗಿವೆ. ಗಿಡಮೂಲಿಕೆ ಚಹಾ, ವಿಶೇಷವಾಗಿ ತುಳಸಿ ಅಥವಾ ಅಶ್ವಗಂಧದೊಂದಿಗೆ ಮನಸ್ಸು ಶಾಂತಗೊಳಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಗಮನವನ್ನು ಸುಧಾರಿಸುತ್ತದೆ. ಮತ್ತು ಸ್ನೇಹಿತರೆ, ಯಾವಾಗಲೂ ನಿಮ್ಮ ಭೋಜನವನ್ನು ಹಗುರವಾಗಿರಿಸಿಕೊಳ್ಳಿ, ಏಕೆಂದರೆ ಹಗುರವಾದ ಹೊಟ್ಟೆಯು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಭಾರವಾದ ಭೋಜನವು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಸೂರ್ಯಾಸ್ತದ ನಂತರ ಭಾರವಾದ ಏನನ್ನೂ ತಿನ್ನದಿರಲು ಪ್ರಯತ್ನಿಸಿ ಮತ್ತು ಬೇಗನೆ ಮಲಗಲು ಪ್ರಯತ್ನಿಸಿ. ಈ ಸರಳ ನಿಯಮವು ನಿಮ್ಮ ಚೇತರಿಕೆಯನ್ನು ಹಲವು ಬಾರಿ ವೇಗಗೊಳಿಸುತ್ತದೆ. ಆಯುರ್ವೇದ ಮತ್ತು ವಿಜ್ಞಾನ ಎರಡೂ ಒಪ್ಪುತ್ತವೆ. ಶಕ್ತಿ ಹೊರಗಿನಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ಅದು ನವೀಕರಿಸುತ್ತದೆ. ನೀವು ನಿಮ್ಮ ದೇಹಕ್ಕೆ ಶುದ್ಧ ಇಂಧನವನ್ನು ನೀಡಿದಾಗ ಆ ಇಂಧನವು ಧ್ಯಾನ, ಗಮನ ಮತ್ತು ಉತ್ಪಾದಕತೆಗೆ ರೂಪಾಂತರಗೊಳ್ಳುತ್ತದೆ. ನೆನಪಿಡಿ, ಶುದ್ಧ ಆಲೋಚನೆಗಳು ಶುದ್ಧ ಆಹಾರದಿಂದ ಹುಟ್ಟುತ್ತವೆ. ಚಳಿಗಾಲ ಕೊನೆಗೊಳ್ಳುತ್ತಿದೆ, ಹಿಮ ಕರಗುತ್ತದೆ ಮತ್ತು ಮರಗಳು ಮತ್ತೆ ಹಸಿರಾಗುತ್ತವೆ. ಆದರೆ ಈ ಬಾರಿ ಹವಾಮಾನ ಮಾತ್ರ ಬದಲಾಗುವುದಿಲ್ಲ, ನೀವು ಸಹ ಬದಲಾಗಿದ್ದೀರಿ. ಈ 90 ದಿನಗಳ ಕಠಿಣ ಪರಿಶ್ರಮದ ನಂತರ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಸುಟ್ಟು ಹಾಕಬೇಕು ಮತ್ತು ನೀವು ಚಿನ್ನದಂತೆ ಹೊಳೆಯುತ್ತೀರಿ. ಮತ್ತು ನಂತರದ ನೀವು ಕಹಿ ಚಳಿಯಲ್ಲಿಯೂ ಕಂಬಳಿಯಿಂದ ಹೊರತೆಗೆದ ಕ್ಷಣವನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ಕಾಮವನ್ನು ಹೇಗೆ ನಿಯಂತ್ರಿಸಲು ಬಿಡಲಿಲ್ಲ ಮತ್ತು ಈ 90 ದಿನಗಳಲ್ಲಿ ನೀವು ಮಾಡಿದ ದಿನಚರಿಯನ್ನು ಹೇಗೆ ಅನುಸರಿಸಿದ್ದೀರಿ. ದೇಹದ ಪ್ರತಿಯೊಂದು ಭಾಗದಲ್ಲೂ ನೋವು, ಅರ್ಧ ನಿದ್ರೆಯಿಂದ ಎಚ್ಚರಗೊಳ್ಳುವುದು, ನಿಮ್ಮ ನೆಚ್ಚಿನ ಆಹಾರದಿಂದ ದೂರ ಸರಿಯುವುದು, ಈ ಎಲ್ಲ ವಿಷಯಗಳು ಈ 90 ದಿನಗಳ ಸವಾಲನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಮನಸ್ಸಿಗೆ ಬರುತ್ತವೆ. ಮತ್ತು ನಾನು ಸರಿಯಾದ ಸಮಯದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಒಳ್ಳೆಯದು ಎಂದು ನೀವು ಭಾವಿಸಿರುವಿರಿ. ಆದ್ದರಿಂದ ಈಗ ನಿಮ್ಮಲ್ಲಿ ಎಷ್ಟು ಮಂದಿ ಈ ಸವಾಲನ್ನು ಸ್ವೀಕರಿಸಲಿದ್ದೀರಿ ಎಂದು ಹೇಳಿ. ನಾನು ನಿಮಗೆ ಪರದೆಯ ಮೇಲೆ ಒಂದು ದಿನಚರಿಯನ್ನು ಹೇಳಲಿದ್ದೇನೆ. ನೀವು ಮುಂದಿನ 90 ದಿನಗಳವರೆಗೆ ಈ ದಿನಚರಿಯನ್ನು ಅನುಸರಿಸಬೇಕು ಮತ್ತು ನಾನು ಸಿದ್ಧನಿದ್ದೇನೆ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ. ಆದ್ದರಿಂದ ನೀವು ಈ ವಿಡಿಯೋದಿಂದ ಏನನ್ನಾದರೂ ಕಲಿತಿದ್ದಾರೆ
ವಿಡಿಯೋವನ್ನು ಲೈಕ್ ಮಾಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಂದಾದಾರರಾಗಿರಿ. ನಾವು ಹೊಸ ವಿಡಿಯೋದೊಂದಿಗೆ ಮತ್ತೆ ಹಿಂದಿರುಗುತ್ತೇವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.